ಫ್ರೆಶ್ ಸ್ನೋಫಾಲ್ ನಮ್ಮ ಕಾರ್ ಮೇಲೆ. ನಮಸ್ಕಾರ ಎಲ್ಲರಿಗೂ. ನಾವು ಈಗಿರೋ ಹೋಟೆಲ್ ಒಂದು ಹೆಸರು ಶಾಂಗ್ರಿಲಾ ಹೋಟೆಲ್ ಅಂತ. ತುಂಬ ಚೆನ್ನಾಗಿತ್ತು ಹೋಟೆಲು. ಇವತ್ತಿನ ನಮ್ಮದು ಮೇನ್ ಡೆಸ್ಟಿನೇಷನ್ ಬಂದು ಲಾಚುಂಗಿಂದ ಹೊರಟಿ ಗ್ಯಾಂಗ್ಟಾಕ್ ತಲುಪೋದು. ಹೋಗ್ತಾ ದಾರಿನಲ್ಲಿ ಕುಕ್ಕಿಂಗ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ಸ್ವಲ್ಪ ಹೋಗೋ ದಾರಿ ಕೂಡ ಲ್ಯಾಂಡ್ ಸ್ಲೈಡೆಲ್ಲ ಆಗಿದೆ. ಹೋಗಿ ಗ್ಯಾಂಗ್ಟಾಕ್ ತಲುಪೋದೆ ಇವತ್ತಿನ ನಮ್ಮ ಟಾರ್ಗೆಟ್. ಈ ರೋಡ್ ನಿನ್ನೆ ಬಂದಾಗ ಓಪನ್ ಇರಲಿಲ್ಲ, ಇವಾಗ ಓಪನ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಗಾಡಿ ನೋಡ್ತಿದ್ದಂಗೆ ಹೋಗತ್ತೆ ಅಂದಿದ್ದಾರೆ. 2.5 hours ಸೇವ್ ಆಗ್ತಾ ಇದೆ. 2 hours ಸೇವ್ ಆಗ್ತಾ ಇದೆ. ಬಟ್ ಆದ್ರೆ ರೋಡ್ ತಪ್ಪಿದೆ ಅಂತೆ. ಗಾಡಿ ಕೆಳಗಡೆ ಎಲ್ಲ ರೂಮ್ ಕ್ಲಿಯರೆನ್ಸ್ ಎಲ್ಲ ಚೆಕ್ ಮಾಡಿದ್ರು ಹೋಗುತ್ತೋ ಇಲ್ವಾ ಅಂತ. ಇದೇ ರೋಡ್ ಅಲ್ಲೇನೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ದು. ಇದಕ್ಕೋಸ್ಕರನೇ ಪರ್ಮಿಟ್ ಯಾರಿಗೂ ಸಿಗ್ತಾ ಇಲ್ಲ. ನಾವು ನಮ್ ಪರ್ಮಿಟ್ ಕೊಟ್ಟಾದ್ಮೇಲೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಅದೆಲ್ಲ ಆಗಿದ್ದು. ಹಂಗಾಗಿ ನಾವು ಬಿಟ್ರೆ ಯಾರು ಇಲ್ಲ. ಅದಕ್ಕೆ ಸಿಕ್ಕಿಂ, ನಾರ್ತ್ ಸಿಕ್ಕಿಂ ಅಲ್ಲಿ ಟೂರಿಸ್ಟ್ ಇಲ್ಲ. ಹೋದವರೆಲ್ಲ ನಮ್ನೇ ನೋಡ್ತಾ ಇದ್ರು, ನಿಮ್ಗೆ ಹೆಂಗ್ ಪರ್ಮಿಟ್ ಕೊಟ್ರು ಅಂತ. ಇವತ್ತು ಎಲ್ಲರಿಗೂ ಸ್ವಲ್ಪ ಹುಷಾರಿಲ್ದಾಗಿತ್ತು ಮೊನ್ನೆ ಎಲ್ಲ. ಇವತ್ತು ಸ್ವಲ್ಪ ಎಲ್ಲರಿಗೂ ಥ್ಯಾಂಕ್ಸ್ ಟು ಶಾಂಗ್ರಿಲಾ ಹೋಟೆಲ್. ಜೈ ಶಾಂಗ್ರಿಲಾ. ನಿನ್ಬಿನ್ನಲ್ಲಿ ಟನಲ್ ಒಳಗಡೆ ಬೋಟಿಂಗ್ ಅಲ್ಲಿ ಹೋದಲ್ಲ, ಹಂಗೆ ಇದ್ದಿದ್ದು. ಸುಮಾರು ಜಾಗ ಇತ್ತು. ಓಕೆ, ಅಲ್ಲಿ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಎಷ್ಟು ಅಂತ. ಫುಲ್ಲು ಡಿಕ್ಲೈನ್ ಇದೆ, ಫುಲ್ ಡಿಕ್ಲೈನ್. ಇಲ್ಲಿ ಓಲ್ಡ್ ಹಸಿ ಮೊನ್ನೆ ನಮ್ಗೆ ಇದಾಗಿದೆ. ಓಕೆ ನೋಡಿ, ಈ ಬ್ರಿಡ್ಜ್ ಮೊನ್ನೆ ಬಿದ್ದೋಗಿತ್ತಂತೆ. ಇದರಿಂದನೇ ನಾವು finally we crossed the bridge. ಫೈನಲಿ ಡಗ ಡಗ ಅನ್ಸ್ಕೊಂತ ಬಂದ್ವಿ. ಹೋಗೈತೆ ಡೀಸೆಲ್ ಮಳಿಗೆ ಹೋಗೈತೆ. ನೋಡಿ ಗೈಸ್, ಈ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಅರ್ಧ ಹೋಗಿದೆ, ಅರ್ಧ ಇದೆ. ಗೆಸ್ ಮಾಡ್ತೀವಿ ಏನಂದರೆ ಅರ್ಧ ಮೋಸ್ಟ್ಲಿ ಫ್ಲಡ್ ಟೈಮಲ್ಲಿ ಕೊಚ್ಕೊಂಡು ಹೋಗಿದೆ ಅನಿಸುತ್ತೆ. ಏನೂ ಇಲ್ಲ ಅನ್ಸುತ್ತೆ ಗೈಸ್. ಬಟ್ ನೋಡಿ ಮುಂದೇನೋ ಓದಿ ಇದೆ, ಲೈಟಾಗಿ ಲೆಫ್ಟಲ್ಲಿರೋ. ಇನ್ನು ಅಯ್ಯೋ ಮೈ ಗಾಡ್. ಓಕೆ, ಇಳಿಬೇಕಾ? ಕಲ್ಲಿಲ್ಲಿ ಹಾಕಂತ ಬರ್ಬೇಕಾ? ಇಲ್ಲ ಸಿಸ್ಟ್ ಹಾಕೋಬೇಕಾ? ಓ ಹಿಲ್ಲಲ್ಲಿ ಬಂದ್ವಿ ಗೈಸ್ ಯಾವುದೋ ಒಂದು ಊರಿಗೆ. ನಿಮಗೋಸ್ಕರ ಈ ಊರಿಗೆ ಬಂದಿದ್ದೀವಿ ನಾವು. ಇಲ್ಲ ಅಂದ್ರೆ ಆ ಕಡೆ ನಿಮಗೋಸ್ಕರ ನಾಯಿ ಇಲ್ಲಿ ಮಲಗಿಸಿದೀವಿ, ನಿಮಗೋಸ್ಕರ ಕೋಳಿ ಕೂರಿಸಿದ್ವಿ. ಒಂಟಿ ಕಾಲಲ್ಲಿ ನಿಲ್ಸಿದ್ವಿ, ಕೋಳಿ ಓಡಿಸ್ತಾ ಇದ್ದೀವಿ. ಆದರೂ ಕೂಡ ಚಿಕ್ಕ ಇದೆ ಮರ. ಅದಕ್ಕಿಂತ ಇದೇ ಕಷ್ಟ ಇದೆ ಗೈಸ್. ಅದೇ ಆಗ್ತಿಲ್ಲ. ಕ್ಲಾರಿಟಿ ಕಲರ್ಸ್ ಇದೆಯಲ್ಲ ತುಂಬ, ಅದಕ್ಕೆ.
ನಾವು ಇವಾಗ ಹೋಗ್ತಾ ಇರೋದು ಗ್ಯಾಂಗ್ಟಾಕಿಂದ ಈಸ್ಟ್ ಸಿಕ್ಕಿಂ ಕಡೆಗೆ. ಈಸ್ಟ್ ಸಿಕ್ಕಿಂಗೆ ಹೋಗೋದಕ್ಕೆ ನಮಗೆ ಕಾರ್, ನಮ್ಮದು ಓನ್ ವೆಹಿಕಲ್ ಆಗಿರೋದ್ರಿಂದ KA ರಿಜಿಸ್ಟ್ರೇಷನ್ ವೆಹಿಕಲಿಂದ ಕಾರ್ಗೂ ಕೂಡ ಪರ್ಮಿಟ್ ಬೇಕಿತ್ತು, ನಮಗೂ ಕೂಡ ಪರ್ಮಿಟ್ ಬೇಕಾಗಿತ್ತು. ಪರ್ಮಿಟಿಗೋಸ್ಕರ ನಾವು ಗ್ಯಾಂಗ್ಟಾಕಲ್ಲಿರೋ ಏಜೆನ್ಸಿನೆಲ್ಲ ಕೇಳಿದ್ರೆ ಅವರೆಲ್ಲ 7,000, 8,000, 10,000 ತನಕ ಕೇಳಿದ್ರು. ಆಮೇಲೆ ನಮಗೊಬ್ಬರು ಕಾಂಟ್ಯಾಕ್ಟ್ ಸಿಕ್ತು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ, ಸರ್ ಯಾರಿಗೂ ಏನೂ ಕೇಳಬೇಡಿ, ಡೈರೆಕ್ಟಾಗಿ ಹೋಗಿ ಗ್ಯಾಂಗ್ಟಾಕಿಂದ ಈಸ್ಟ್ ಸಿಕ್ಕಿಂ ಎಂಟ್ರೆನ್ಸ್ ಆಗೋ ಚೆಕ್ ಪೋಸ್ಟಲ್ಲಿ ನಿಮ್ಮದು ಓನರು ಮತ್ತು RC ಬುಕ್ಕು ತಗೊಂಡೋಗಿ ಸಾಕು, ನಿಮಗೆ ಪರ್ಮಿಟ್ನ ಅಲ್ಲೇ ಕೊಡ್ತಾರೆ. ವಿತ್ ಮಿನಿಮಲ್ ಚಾರ್ಜಸ್ ಆಫ್ 200-250 ಅಷ್ಟೇ ತೊಗೊಂಡಿದ್ದು ನಮಗೆ. ಅಲ್ಲ ಇದು ನೋಡಿದ್ಯಾ? ಇಲ್ಲ ಡ್ರೋನ್ ಇಲ್ಲ ಕೈ ಯಾರು ಗ್ಲೌಸ್ ಹಾಕ್ತಿವಲ್ಲ ಬಿಸ್ಲೈತಲ್ಲ. ಅಲ್ಲ ಕಾರ್ ಮೇಲಿಂದ ಜಾರ್ ಹೋಗ್ತೈತೆ. ಮತ್ತು ಈಗ ನತ್ತುಲಾಗೆ 4 ಕಿಲೋಮೀಟ್ರ್ ಲೆಫ್ಟಲ್ಲಿ ಹೋಗೋದೈತೆ. ಅನುಸರ ಸಿಲಿಗುರಿ 180. ರಿಯಲ್ ಆಗಿ ನೋಡ್ತಿರ್ತಾರೆ ಅನಿಸ್ತಾನೆ ಇಲ್ಲ ಇವತ್ತಿನ ದಿನ ಸಿಕ್ಕಿಂ ಬಂದು ವಸೂಲಿ ಆಗಿದೆ. ಸ್ನೋಫಾಲ್ ನಾವು ಆಲ್ರೆಡಿ ಸ್ಟಾರ್ಟೆಡ್. ನೋಡಿ ಗೈಸ್, ಸ್ನೋಫಾಲ್. ಇಲ್ಲಿ ನೋಡ್ರಿ, ಇಲ್ಲಿ ಸಕ್ಕಟ ಕಟ್ಟೋರಲ್ಲ ಮಾಡೋದು ಆಫೀಸ್ ಯಾವ್ದು. Are you talking about this office? This one? This one. ಓಹ್ ಗೈಸ್, ದೊಡ್ಡ ಶುರು ಆಯ್ತು. ದೊಡ್ಡ ಸ್ನೋಫಾಲ್ ಶುರು ಆಯ್ತು. ಹೋದ್ರೆ ಹುಡುಗರಲ್ಲಿ ಪಾಪ. ಗೈಸ್ ಕಮ್ ನೋಡಿ ಗೈಸ್, ದೊಡ್ಡ ಬೀಳ್ತೈತೆ. ಸ್ವಲ್ಪ ಎಂಜಾಯ್ ಮಾಡೋಣ. ಚಲೋ. ಕಾರ್ದು ಮಾಡ್ಬಿಡ್ತೀವಿ. ಎಲ್ಲ ಅಲ್ಲಿಂದ ಸ್ನೋಫಾಲ್
ಫ್ರೆಶ್ ಸ್ನೋಫಾಲ್ ನಮ್ಮ ಕಾರ್ ಮೇಲೆ. ಮುಂದೋಗ್ರಿ. ಸ್ಲೋ ನೋಡು, ಟೈಮ್ ಮಾಡಿದ್ದಕ್ಕೆ ಒಳ್ಳೇದಾಯ್ತು. ಅದು ಸ್ವಲ್ಪ ತಡಮಾಡೋಣ ಅನ್ಕೊಳ್ಳಲ್ಲ. ಈ ಕೆಳಗೆ ಹೋದ್ರೆ ನಿಂತೋಗ್ಬಿಡುತ್ತೆ ನನಗೆ. ಜುಲುಕಿಗೆ ಹಾಕೊಂಡಿದ್ಯಪ್ಪು. ಹಾಂ, ಇಲ್ಲಿ ಇದಕ್ಕೆ ಹಾಕು, ಜನರಲಿ ಫೋನಲ್ಲಿ ಹಾಕ್ಬಿಡು, ಇಲ್ಲ ನೀನೇ ಹಾಕೊಂಡು ಕೂತ್ಕಾಪುರ. ಬೇರೆ ರಾಸ್ತೆ ಹೋದಿ ಗೊತ್ತಾಗಲಿಲ್ಲ. ಮೇಲೆಲ್ಲ ಪಿಕ್ಚರ್ ಹೋಗೋದು ಅವ್ರಿಗೆಲ್ಲ. ಇಲ್ಲಿಂದ ಇಳೀತೆ ಅನ್ಸುತ್ತೆ. ಬಿಸಿಲೈತೆ ನೋಡಿ ಕಾಣಿಸ್ತದೆ ಜುಲುಕು. ಹಾಂ, ಜುಲುಕು 40 ಕಿಲೋಮೀಟ್ರ್ ಸ್ಟ್ರೈಟ್. ಮೂಡ ಹಂಗೈತಾ ಮೊಬೈಲಲ್ಲಿ ಕಾಣಿಸ್ತಾ ಇರೋದು. ಇದು ಕಾರ್ದು ಒಳ್ಳೆ ಸ್ಮೋಕಲ್ಲಿ ವಿಡಿಯೋ ಬಂದಿರ್ತದಲ್ಲ. ಬಂದಿದೆ, ನೋಡ್ಬೇಕು ಹೆಂಗೆ ಬಂದಿದೆಯೋ. ಅಲ್ಲೇ ಬಂದಿರುತ್ತೆ. ಅಟ್ಲೀಸ್ಟ್ ಕಾರ್ನ ಸ್ಮೋಕ್ ಕಾಣಿಸ್ತದೆ. ಶಿವನ ಅಲ್ಲಿ ಮುಂದೆ ಲೈಟ್ ವೆಹಿಕಲ್ಸು. ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ತರ ಇದೆ ಅಂದ್ರೆ ಈ ಕಡೆ ಸೈಡ್ ಫೇಸ್ ಮಾಡ್ಕೊಂಡಿದ್ದಾರೆ. ಹಿಂಗೆ ಬಂದಿರೋದು ಅಲ್ಲ ಆ ಕಡೆ ಹೌದು ಅನಾಲಿಸಿಸ್ ಮಾಡ್ತಿದ್ದಾರೆ. ಹೌದಾ, ನಿಮಗೆ ಕಾಣ್ತಿಲ್ಲ. ಹೇಳು ಹುಡುಗಿರೋದು. ಅನಾಲಿಸಿಸ್ ಮಾಡಿದ್ರೆ ಮಲಗಿದೆ ಇನ್ನು ಮುಂದೆ. ಸಣ್ಣದಿದೆ. ಇಲ್ಲಿ ಆನೆ ಮಲಗಿರೋದು. ಇವಾಗ ನಾವು ಹೋಗ್ತಾ ಇರೋದು ಜುಲುಕ್ ಅಂತ, ವಯಾ ಸಿಲ್ಕ್ ರೂಟ್. ಈಗ ಹೋಗುವಾಗ ದಾರಿನಲ್ಲಿ ಮಾತ್ರ ವಿಸಿಬಿಲಿಟಿನೇ ಇರಲಿಲ್ಲ, ಫುಲ್ಲು ಫಾಗ್ ಆಗಿತ್ತು, ತುಂಬ ಕಷ್ಟ ಆಯಿತು. ನಾವು ಒಂದು 2 ಅವರ್ಸ್ ಇದೇ ಥರ ಡ್ರೈವ್ ಮಾಡಿದ್ವಿ. 5 to 10 ಕಿಲೋಮೀಟ್ರ್ ಪರ್ ಸ್ಪೀಡಲ್ಲಿ ಓಡಿಸ್ತಿದ್ವಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗ್ತಾನೆ ಇರಲಿಲ್ಲ. ಮುಂದೆಯಿಂದ ಯಾವುದೋ ವೆಹಿಕಲ್ಸ್ ಕೂಡ ಬರ್ತಾ ಇರಲಿಲ್ಲ ಅದೃಷ್ಟಕ್ಕೆ ಸದ್ಯ. ಹಾಗಾಗಿ ಒಂದು ಸ್ಟಾಪ್ ಮಾಡೋಣ ಅಂದ್ಕೊಂಡು ಸ್ಟಾಪ್ ಮಾಡಿದ್ರೂ ಕೂಡ ಫಾಗ್ ಕ್ಲಿಯರ್ ಆಗ್ತಿಲ್ಲ. ಹಾಗಾಗಿ ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ಕವರ್ ಮಾಡೋಣ ಅಂತ ನಿಧಾನಕ್ಕೆ ಮುಂದುವರೆದ್ವಿ 2 ಅವರ್ಸ್ ನಾವು. ಈ ಕಡೆ ಒಂದು ಲೈನ್ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆ ಬದಿ ಫೋನ್ ಸೈಡಿಗೆ ಇಟ್ಬಿಟ್ಟು ಬದಿ, ದಯವಿಟ್ಟು ನೀನು ಗಮನ ಹಾಸ್ಬಿಟ್ಟು ನೋಡಿ ರೈಟ್ ಸೈಡ್ ಕಾಣಿಸ್ತದೆ ನೋಡೋ ಕ್ಲೀನಾಗಿ.
ಬಿಸಿಲು ಬಿಡ್ತಾರೆ ಕಣಲ್ಲ. ಈಗ ಬಿಸಿಲಾಯ್ತು ನೋಡೋದಕ್ಕೆ. ಈ ಥರ ರೋಡಿಗೆ ಅಂತೆ ನಂದು ಹೆಲ್ಪ್ ಬೇಕಂತೆ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸ್ವಲ್ಪ ಆಚು ಗೈಸ್ ಲೇಟ್ ಆಗುತ್ತೆ. ಜಿಲುಕ್ಸಿ 13 ಗೈಸ್ 13 ಕಿಲೋಮೀಟರ್ ಇರ್ತಾರೆ. ಇನ್ನು ಒಳ್ಳೆ ವ್ಯೂ ಇದೆ, ಬಟ್ ಕಾಣಿಸ್ತಿದೆ ಅದೇ. ಓಕೆ ಬದಿ ಕಮ್ಮಿ ಅದೇ ರಾಜ.